ಸ್ವಯಂಭೂ ಪ್ರಾಕೃತಿಕವಾಗಿ ಮೂಡಿಬಂದಂಥ ಗಣಪತಿ. ಎರಡನೇದಾಗಿ ಜಲಾದಿವಾಸ, ಸದಾ 24 ಗಂಟೆ ಪೂಜಾ ಸಮಯ ಬಿಟ್ಟು ಎಲ್ಲ ಸಮಯ ನೀರಿನಲ್ಲಿ ಇರುವಂಥ ಗಣಪತಿ. ಮೂರನೇದಾಗಿ ಬಲಮುರಿ, ಸೊಂಡಿಲು ಬಲಗಡೆ ತಿರುಗಿದರೆ ಬಲಮುರಿ ಅಂತ ಹೇಳ್ತಾರೆ, ಇದು ಬಲಮುರಿ ಗಣಪತಿ. ಹೀಗೆ 3 ಥರದಲ್ಲಿ ವಿಶೇಷವಾಗಿರುವಂಥ ಸನ್ನಿಧಾನ. ಗಣಪತಿ ವಿಘ್ನ ಕಾರಕನೂ ಹೌದು, ವಿಘ್ನ ನಿವಾರಕನೂ ಹೌದು. ನಮ್ಮ ಪುರಾಣದ ಪ್ರಕಾರ ಸಪ್ತ ಸಾಗರದಲ್ಲಿ ಮಧುಸಾಗರ ಕೂಡ ಒಂದು. ಗಣಪತಿಗೆ ಮಧು ಅಂದರೆ ಬಹಳ ಇಚ್ಛ, ಅಲ್ಲಿ ಬಿದ್ದು ಯಥೇಚ್ಛವಾಗಿ ಮಧುವನ್ನು ಸೇವಿಸ್ತಾನೆ. ಬಟ್ಟೆಯ ಉದಿಶಮನಕ್ಕೋಸ್ಕರ ಚೆನ್ನಾಗಿರುವ ನೀರಿನಲ್ಲಿ ಕುಳಿತಿರುವ ಗಣಪತಿ. ಇದು ಈ ಕ್ಷೇತ್ರದ ಸ್ಥಳ ಪುರಾಣ, ಬಹಳ ವಿಶೇಷವಾಗಿರುವಂಥ ಕ್ಷೇತ್ರ. ಪ್ರಪಂಚದ ಏಕೈಕ ಜಲದಿವಾಸ ಗಣಪತಿ ಎಲ್ಲಿದೆ? 1000 ಕೊಡ ಹರಕೆಯ ಕ್ಷೇತ್ರ ಅದು ಎಲ್ಲಿದೆ? ಆಯುರ್ ಕೊಡ ಸೇವಾ ಎಲ್ಲಿದೆ ಸ್ನೇಹಿತರಿದಲ್ಲ? ಎಸ್, ನೀವೇನಾದರೂ ಈ ಸ್ಥಳದಲ್ಲಿ ಹರಕೆಯನ್ನ ತೀರಿಸಬೇಕಾ? ಹಾಗಾದ್ರೆ 2045 ನೀವು ಕಾಯಲೇಬೇಕು. ಅಷ್ಟು ದಿನ ಬುಕ್ಕಿಂಗ್ ಆಗಿದೆ ಸ್ನೇಹಿತರೆ. ಎಲ್ಲಿದೆ ಇದು? ಎಲ್ಲಿ ಅಂತ ಕೇಳ್ತಾ ಇದ್ದೀರಾ? ಬನ್ನಿ. ಉಡುಪಿ ಜಿಲ್ಲೆ ದೇವನಗರಿ. ಇಲ್ಲಿ ಕೌತುಕವಾದ ಹಾಗೂ ಆಸಕ್ತಿಕರವಾದ ಹಲವಾರು ದೇವಸ್ಥಾನಗಳನ್ನ ನಾವು ನೋಡ್ಬೋದು. ಫಾರ್ ಎಕ್ಸಾಂಪಲ್, ಆನೆಗುಡ್ಡೆ ದೇವಸ್ಥಾನ ಇರ್ಬೋದು, ಅಥವಾ ಹಟ್ಟಿ ಅಂಗಡಿ ಟೆಂಪಲ್, ಅಥವಾ ನಾನು ಈಗಾಗಲೇ ಪಂಚಮಹಾ ಗಣಪತಿಯ ಕ್ಷೇತ್ರಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ ಹೇಳಿದ್ದೆ. ಇದು ಈ ವಿಡಿಯೋ ಒಂದು ಗಣಪತಿಯ 4ನೇ ಕ್ಷೇತ್ರ. ಈಗಾಗಲೇ ನಾವು ಉದ್ಯಾವರದ ಮಾತೋಬಾರ ದೋಣಿ ಗಣಪತಿ, ಹಾಗೂ ವೈರಾಗಿಯಾಗಿ ನಿಂತ ಭೈರವ ಗಣಪತಿ, 3ನೇದು ಕಲ್ಲಾಗಿ ನಿಂತ ಕಲ್ಲು ಗಣಪತಿ, ಈಗ 4ನೇದು ಈ ಬಂಡೆಯಿಂದ ತನ್ನಿಂದ ತಾನೇ ಉದ್ಭವಗೊಂಡ ಸ್ವಯಂಭೂ ಕ್ಷೇತ್ರ. ಇದು ಗುಡ್ಡೆಟ್ಟು ಗಣಪತಿ ಕ್ಷೇತ್ರಕ್ಕೆ. ಯಾಕೆ ಈಗ ಬಂತು ಗುಡ್ಡೆಟ್ಟು ಗಣಪತಿ? ನಮಸ್ಕಾರ ಸ್ನೇಹಿತರೆ, ನಾ ಸಂಜನಾ, ಇದು ಸಂಜನಾ ಕ್ರಿಯೇಷನ್ಸ್. ಈ ಗುಡ್ಡೆಟ್ಟು ವಿನಾಯಕ ಟೆಂಪಲ್ ಅಥವಾ 1000 ಕೊಡದ ಹರಕೆ ಕ್ಷೇತ್ರ ಅಥವಾ ಆಯುರ್ ಕೊಡ ಸೇವಾ ಅಥವಾ ಜಗತ್ತಿನ ಪ್ರಪಂಚದ ಏಕೈಕ ಜಲದಿವಾಸ ಅಂದ್ರೆ ಈ ಗಣಪತಿ ಸದಾ ನೀರಿನಲ್ಲೇ ಮುಳುಗಿಕೊಂಡಿರುವಂತ ಗಣಪತಿ. ವರ್ಷದ 12 ತಿಂಗಳು ಕೂಡ ನೀರಿನಲ್ಲಿ ಇರುವಂತಹ ಏಕೈಕ ಗಣಪತಿ ಗುಡ್ಡೆಟ್ಟು ವಿನಾಯಕ ಟೆಂಪಲ್. ಸ್ನೇಹಿತರೆ, ಇದರ ಪೌರಾಣಿಕ ಹಿನ್ನೆಲೆಯನ್ನ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಬನ್ನಿ ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನ ಈ ಚಾನೆಲ್ನ ಲೈಕ್ ಮಾಡ್ತಿರಲ್ಲ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಅದರ ಬಗ್ಗೆ ಹಿನ್ನೆಲೆಯನ್ನ, ಅದರ ಪೌರಾಣಿಕ ಕಥೆಯನ್ನ ಕಂಪ್ಲೀಟ್ ಆಗಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೇನೆ. ಇದು ತೋರಿಸಿ ಆದ್ಮೇಲೆ, ಹೇಳಿ ಆದ್ಮೇಲೆ ನೀವು ಖಂಡಿತ ಈ ಕ್ಷೇತ್ರಕ್ಕೆ ಬಂದೇ ಬರ್ತೀರಾ. ಇದು ನನ್ನ ಚಾಲೆಂಜ್. ಹಾಗಿದೆ ಇಲ್ಲಿಯ ಒಂದು ಕ್ಷೇತ್ರ. Yes, Guddettu Vinayaka Temple is located approximate 15 km from Kundapura. It is in Udupi district. ಹಾಗೆ ಉಡುಪಿ ಸುತ್ತಮುತ್ತ ಹಲವಾರು ಪೌರಾಣಿಕವಾದ ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳನ್ನ ನಾವು ಹಲವಾರು ಕ್ಷೇತ್ರಗಳನ್ನ ನೋಡಬಹುದು. ಇದು ಈಶ್ವರನಿಂದ ಪ್ರತಿಷ್ಠಾಪನೆಗೊಂಡ ಗಣಪತಿ ಎಂದು ಸಹ ಹೇಳಲಾಗುತ್ತೆ. ಬಂಡೆಯೊಂದರ ಗುಹೆಯೊಳಗೆ ನೆಲೆ ನಿಂತಿರುವ ಈ ಗಣಪನಿಗೆ ಕಂಠದವರೆಗೆ ನೀರಿನಲ್ಲಿ ಮುಳುಗಿರುತ್ತಾನೆ. ಸ್ನೇಹಿತರೆ, ಬನ್ನಿ ನಾವು ಈಗ ದ್ವಾರದ ನಂತರ ನಮಗೆ ಸ್ವಾಗತ ಮಾಡಿದ್ದು 2 ಕಪಿಗಳು. ಸುತ್ತಮುತ್ತಲೂ ಸದಾ ಹಸಿರನ್ನ ತುಂಬಿಕೊಂಡಿರುವ ಈ ಕ್ಷೇತ್ರಕ್ಕೆ 1000 ಕೊಡದ ಹರಕೆ ಕ್ಷೇತ್ರ ಅಂತ ಕೂಡ ಹೇಳಲಾಗುತ್ತೆ. ಸ್ನೇಹಿತರೆ, ನೀವು ಸದಾ ನೋಡಿರ್ತೀರಾ ಈಶ್ವರನನ್ನ ನೀರಿನಲ್ಲಿ ಅಥವಾ ಈಶ್ವರ ಲಿಂಗವನ್ನ ನೀರಲ್ಲಿ ಇರೋದನ್ನ ನೋಡಿರ್ತೀರ. ಆದರೆ ನಮ್ಮ ಗಣಪ ಯಾಕೆ ನೀರಲ್ಲಿ ಮೂಡಿರ್ತಾನೆ? ನಾವು ಯಾವುದೇ ಕಾರ್ಯ ಮಾಡುವಾಗ ಮೊದಲು ಗಣಪನನ್ನ ಪೂಜಿಸುವುದು ವಾಡಿಕೆ ಅಲ್ವಾ? ಇಲ್ಲಿಯ ಸ್ಥಳ ಪುರಾಣ ಹೇಳುವಂತೆ ಜನರಿಗೆ ಬಹಳ ತೊಂದರೆ ಕೊಡ್ತಾ ಇದ್ದ ತ್ರಿಪುರಾಸುರನನ್ನು ಸಂಹಾರ ಮಾಡಲು ಈಶ್ವರನು ತೆರಳುವಾಗ ಗಣಪನನ್ನು ಪೂಜಿಸಲೇ ಇಲ್ವಂತೆ. ಹಾಗಾದರೆ ಏನಾಯಿತು ರಿಸಲ್ಟ್? ಯುದ್ಧಕ್ಕೆ ಹಿನ್ನಡೆ ಆಗ್ತಾ ಬಂತು. ಆದರೆ ಯಾಕೆ ತನಗೆ ಹಿನ್ನಡೆ ಆಗ್ತಾ ಇದೆ ಅಂತ ದಿವ್ಯ ದೃಷ್ಟಿಯಿಂದ ನೋಡಿದಾಗ ತನಗೆ ಅಡ್ಡಿಯಾದದ್ದು ತನ್ನ ಗಣಪನಿಂದಲೇ ಅಂತ ಗೊತ್ತಾಗುತ್ತೆ. ಶಸ್ತ್ರ ಪ್ರಯೋಗಿಸಿ ಬಿಟ್ಟಾಗ ಗಣಪ ಸೀದಾ ಹೋಗಿ ಬಿದ್ದದು ಮಧು ಸರೋವರಕ್ಕೆ. ಸಪ್ತಸಾಗರದಲ್ಲಿ ಇರುವಂಥದ್ದು ಮಧು ಸರೋವರ ಒಂದು. ಜೇನು ತುಂಬಿದ ಹೊಂಡಕ್ಕೆ ಬಿದ್ದ ಗಣಪನಿಗೆ ಬಹಳ ಖುಷಿ ಆಯಿತು, ಬಹಳ ಪ್ರೀತಿ ಬಂತು. ಯಥೇಚ್ಛ ಮಧುವನ್ನು ಕುಡಿದ ಗಣಪ ಖುಷಿಯಾಗಿ ತನ್ನನ್ನು ಇಲ್ಲಿ ತಂದು ಯಾರು ಹಾಕಿದಾರೋ ಅವರಿಗೆ ಜಯವಾಗಲಿ ಅಂತ ಹೇಳ್ತಾನೆ. ಹಾಗಾಗಿ ಈಶ್ವರನಿಗೆ ತ್ರಿಪುರಾಸುರನಿಂದ ಜಯವಾಗುತ್ತೆ. ಹಾಗಾದರೆ ಮುಂದೇನಾಯಿತು? ಅತಿಯಾದ ಜೇನು ತಿಂದ ಗಣಪನಿಗೆ ಮೈ ಉರಿಯಲು ಪ್ರಾರಂಭ ಆಯಿತು.
ಈಶ್ವರನ್ನು ನೋಡಿದ ತನ್ನ ಮಗನಿಗೆ ಹೀಗಾಯಿತು ಅಂತ ತಿಳಿದು ಇಲ್ಲಿಯ ಪವಿತ್ರ ಕ್ಷೇತ್ರವಾದ ನರಸಿಂಹ ತೀರ್ಥದಲ್ಲಿ ಜಲವಾಗಿ ಅಂತ ಹಾರೈಸ್ತಾನೆ. ಆದುದರಿಂದ ಗಣಪನಿಗೆ ಗುಂಡೆಟ್ಟುವಿನಲ್ಲಿ ಜಲವಾಗಿ ನಿಂತಿದ್ದಾನೆ ಎನ್ನುತ್ತದೆ ಇಲ್ಲಿ ಸ್ಥಳ ಪುರಾಣ. ನೋಡಿ, ಇದೇ ಇಲ್ಲಿ ಕಾಣುವ ಪುಷ್ಕರಣಿ ತೀರ್ಥಕ್ಷೇತ್ರ. ಇಲ್ಲಿಯ ಸುತ್ತಮುತ್ತಲುವಾದ ಹಸಿರು ತುಂಬಿದ ವಾತಾವರಣವನ್ನು ನೋಡಲು ಎರಡು ಕಣ್ಣುಗಳೇ ಸಾಲದು ಸ್ನೇಹಿತರೆ. ಇಲ್ಲಿ ಬಂಡೆಯ ಮೇಲೆ ಕಲ್ಲಿನ ಬಂಡೆ, ಪೂರ ಕಲ್ಲಿನ ಬಂಡೆ. ಆ ಕಲ್ಲಿನ ಬಂಡೆಯ ಒಳಗೆ ನಮ್ಮ ಈ ಗಣಪನ ಮೂರ್ತಿ ಇದೆ. ಇದು ಯಾರು ಸ್ಥಾಪನೆ ಮಾಡಿದ್ದಲ್ಲ, ಯಾರು ಪ್ರತಿಷ್ಠಾಪನೆ ಮಾಡಿದ್ದು ಅಲ್ಲ. ಇದು ಸ್ವಯಂಭೂ ಕ್ಷೇತ್ರ. ಇದು ಪೌರಾಣಿಕ ಹಿನ್ನೆಲೆ ಇರುವಂಥ ಕ್ಷೇತ್ರ ಸ್ನೇಹಿತರೆ. ನಾವು ಇಲ್ಲಿ ಎಂಟ್ರಾನ್ಸನ್ನು ನೋಡ್ತಾ ಇದ್ವಿ. ಗುಡ್ಡೆಟ್ಟು ವಿನಾಯಕ ದೇವಸ್ಥಾನ ನೋಡ್ತಾ ಇದ್ದೀರಲ್ಲ. ಬನ್ನಿ ಈಗ ನಾವು ಒಳಗೆ ಹೋಗೋಣ. ಅಂದರೆ ಈಗಾಗಲೇ ನಾನು ಹೇಳಿದೆ 1000 ಕೊಡದ ಹರಕೆಯ ಕ್ಷೇತ್ರ ಅಂತ. ಇದಕ್ಕೆ ಆಯುರ್ಕೊಡ ಸೇವಾ ಅಂತ ಕರೆಯಲಾಗುತ್ತೆ. ಇಲ್ಲಿ ವಾರಾಹಿ ನದಿಯಾದ ಅದರ ಉಪನದಿಯಾದ ನರಸಿಂಹ ತೀರ್ಥದ ನೀರು ಇಲ್ಲಿಯೇ ಬಾವಿಗೆ ಬಂದು ಸೇರುತ್ತಿದ್ದು, ಇಲ್ಲಿಯ ಇದೇ ನೀರನ್ನು 1000 ಕೊಡದ ನೀರನ್ನು ಈ ಗಣಪನಿಗೆ ಅಭಿಷೇಕ ಮಾಡಲಾಗುತ್ತೆ. ವಿಶೇಷದ ಆಚರಣೆ ಇದು ಭಕ್ತರಲ್ಲಿ ಬಹಳ ನಂಬಿಕೆ ಇಟ್ಟಿದ್ದು ಅವರ ಅದೃಷ್ಟ ಬದಲಾಯಿಸುತ್ತೆ ಮತ್ತು ಹಿಡಿದುಕೊಂಡ ಕಾರ್ಯ ನೆರವೇರುತ್ತೆ ಅನ್ನೋದು ಇಲ್ಲಿಯ ಜನರ ಬಹಳವಾದ ನಂಬಿಕೆ. ಹಾಗೆ ಇಲ್ಲಿ ದೇಶ ವಿದೇಶದಿಂದ ಕೂಡ ಜನರು ಸಾಲು ಬರ್ತಾ ಇರ್ತಾರೆ ಸ್ನೇಹಿತರೆ. ಸುತ್ತಮುತ್ತಲು ಒಮ್ಮೆ ಕಣ್ಣಾಡಿಸೋಣ ಸ್ನೇಹಿತರೆ. ಇಲ್ಲಿ ಸಂಕಷ್ಟಿ ಪೂಜೆ ಹಾಗೂ ಚೌತಿ ಪೂಜೆ ವಿಶೇಷವಾಗಿ ನಡೆಯುತ್ತಂತೆ. ಆದರೆ ಇಲ್ಲಿನ ಗಣಪತಿ ಇದೆಯಲ್ಲ, ಇದು ಒಳಗೆ ಏನೂ ಕಾಣೋದಿಲ್ಲ. ಹಾಗಾಗಿ ನಾನು ಇಲ್ಲಿ ಫೋಟೋವನ್ನು ತೋರಿಸ್ತಾ ಇದ್ದೀನಿ, ಸರಿಯಾಗಿ ನೋಡಿ. ಸುತ್ತಮುತ್ತಲು ಒಮ್ಮೆ ಕಣ್ಣಾಯಿಸಿದಾಗ ಪ್ರತಿದಿನ ಸ್ನೇಹಿತರು ಇಲ್ಲಿ ಊಟ ಕೂಡ ಇದೆಯಂತೆ. ಮಧ್ಯಾಹ್ನ ಮಂಗಳಾರತಿ ಆದ ಮೇಲೆ ಊಟ ಇದೆ ಅಂತ ಹೇಳ್ತಾರೆ. ಆದರೆ ನಾವೇನು ಊಟ ಮಾಡಲಿಲ್ಲ. ಬನ್ನಿ ಒಳಗೆ ಹೋಗೋಣ. ಉದ್ಭವ ಮೂರ್ತಿಯನ್ನು ಕಣ್ಣಲ್ಲಿ ತುಂಬಿಕೊಳ್ಳೋಣ ಬನ್ನಿ. ಹಾಗೆ ಇಲ್ಲಿಯ ಆಯುರ್ಕೊಡ ಸೇವಾ ಬಗ್ಗೆ ಕೂಡ ನಾನು ಹೇಳ್ತೀನಿ. ಇಲ್ಲಿ ಬೆಳಗ್ಗೆ ಬೇಗ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಸ್ನೇಹಿತರೆ, ಇಲ್ಲಿ ಸ್ಥಳ ಪುರಾಣ ಬಗ್ಗೆ ನಾನು ಕಥೆಯನ್ನು ಹೇಳಿದೆ. ಆದರೆ ಇಲ್ಲಿಯ ಟ್ರಸ್ಟಿಯವರು ಆದ ಹಿರಿಯರು, ಆಡಳಿತ ಮಂಡಳಿಯವರು ಆದ ಇವರು ಏನು ಹೇಳ್ತಾರೆ ಅವರ ಬಾಯಿಂದಲೇ ಕೇಳೋಣ ಬನ್ನಿ. ನಮಸ್ಕಾರ ಗುರುಗಳೇ. ಒಂದು ಕ್ಷೇತ್ರ ಇದು 3 ತರಹದ ವಿಶೇಷವಾಗಿರುವಂಥ ಸನ್ನಿಧಾನ. ಒಂದನೇದಾಗಿ ಸ್ವಯಂಭೂ ಪ್ರಾಕೃತಿಕವಾಗಿ ಮೂಡಿಬಂದಂಥ ಗಣಪತಿ. ಎರಡನೇದಾಗಿ ಜಲಾದಿವಾಸ, ಸದಾ 24 ಗಂಟೆ ಪೂಜಾ ಸಮಯ ಬಿಟ್ಟು ಎಲ್ಲ ಸಮಯ ನೀರಿನಲ್ಲಿ ಇರುವಂಥ ಗಣಪತಿ. ಮೂರನೇದಾಗಿ ಬಲಮುರಿ, ಸೊಂಡಿಲು ಬಲಗಡೆ ತಿರುಗಿದ್ರೆ ಬಲಮುರಿ ಅಂತ ಹೇಳ್ತಾರೆ. ಎಸ್, ಇದು ಬಲಮುರಿಯ ಕ್ಷೇತ್ರವುದು ಸ್ನೇಹಿತರೆ. 3 ವಿಶೇಷಗಳು. ಬಲಮುರಿ ಗಣಪತಿ ಹೀಗೆ 3 ಥರದಲ್ಲಿ ವಿಶೇಷವಾಗಿರುವಂಥ ಸನ್ನಿಧಾನ. ಇಲ್ಲಿಯ ಸ್ಥಳ ಪುರಾಣ ಹೇಗೆಂದರೆ, ತ್ರಿಪುರಾಸುರನ ಸಂಹಾರ ಕಾಲದಲ್ಲಿ ಶಿವ ಯುದ್ಧಕ್ಕೆ ಹೋಗುವಾಗ ಗಣಪತಿಯನ್ನು ಸ್ಮರಿಸದೆ ಯುದ್ಧಕ್ಕೆ ಹೋಗ್ತಾನೆ. ಯಾವುದೇ ಒಂದು ಶುಭ ಕಾರ್ಯಕ್ಕೆ ಹೋಗುವಾಗ ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು. ಆದರೆ ಆವತ್ತಿನ ಯುದ್ಧದಲ್ಲಿ ಶಿವ ಅದನ್ನು ಮರೆತು ಹಾಗೆ ಹೋಗಿದ್ದರಿಂದ ಅವನು ಯುದ್ಧದಲ್ಲಿ ಸೋಲುಂಟಾಗುತ್ತೆ. ಶಿವನಿಗೆ ಸೋಲಿಲ್ಲ. ಯಾಕೆ ತನಗೆ ಹೀಗೆ ಸೋಲಾಯಿತು ಅಂತ ತನ್ನ ದಿವ್ಯ ದೃಷ್ಟಿ ನೋಡಿದಾಗ ಗೊತ್ತಾಗುತ್ತೆ, ಗಣಪತಿಯಿಂದ ವಿಘ್ನ ಬಂತು ಅಂತ. ಗಣಪತಿ ವಿಘ್ನ ಕಾರಕನ ಹೋದು ವಿಘ್ನ ನಿವಾರಕನ ಹೋದು. ಶಿವನಿಗೆ ತನ್ನ ಮಗನಿಂದ ತನಗೆ ವಿಘ್ನ ಬಂತ ಅಂತ ತಿಳಿದು ಕೋಪಗೊಂಡು ಗಣಪತಿಯ ಮೇಲೆ ಆಗ್ನೇಯ ಅಸ್ತ್ರ ಪ್ರಯೋಗ ಮಾಡ್ತಾನೆ. ಆದರೆ ಯಾವ ಅಸ್ತ್ರ ಕೂಡ ಗಣಪತಿಗೆ ಏನು ಮಾಡೋದಿಲ್ಲ, ಅದು ಶಿವ ಕೊಟ್ಟ ವರ. ಹಾಗೇನೆ ಶಿವ ಬಿಟ್ಟ ಅಸ್ತ್ರ ಕೂಡ ಏನಾದರೂ ಕೆಲಸ ಮಾಡದೇ ವಾಪಸ್ ಬರುವಾಗಿಲ್ಲ. ಆ ಸಮಯದಲ್ಲಿ ಆ ಅಸ್ತ್ರ ಗಣಪತಿಯನ್ನು ಎತ್ತಿಕೊಂಡು ಇದು ಮಧುಸಾಗರದಲ್ಲಿ ಕೆಡಿತದೆ. ಮಧು ಅಂದರೆ ಜೇನು. ನಮ್ಮ ಪುರಾಣದ ಪ್ರಕಾರ 7 ಸಾಗರದಲ್ಲಿ ಮಧುಸಾಗರ ಕೂಡ ಒಂದು. ಗಣಪತಿಗೆ ಮಧು ಅಂದರೆ ಬಹಳ ಇಚ್ಛ. ಅಲ್ಲಿ ಬಿದ್ದವನು ಯಥೇಚ್ಛವಾಗಿ ಮಧುವನ್ನು ಸೇವಿಸ್ತಾನೆ, ತೃಪ್ತನಾಗ್ತಾನೆ. ನನ್ನನ್ನು ಯಾರಿಲ್ಲಿ ಹಾಕಿದ್ದಾರೆ ಅವರಿಗೆ ದೇವಾಲಯ ಅಂತ ಹಾರೈಸ್ತಾನೆ. ಆಗ ತ್ರಿಪುರಾಸುರನ ಸಂಹಾರ ಆಗುತ್ತೆ. ಜಾಸ್ತಿ ಸಿಹಿಯಾದಲ್ಲೂ ಜೇನು ತುಂಬ ಹೀಟ್. ಅತಿಯಾಗಿ ಇದನ್ನು ಕುಡಿದಿಂದ ಹೊಟ್ಟೆಯಲ್ಲಿ ಉರಿಶವಾಗಿ ಕುರಿಯಿಂದ ಒದ್ದಾಡ್ತಾ ಇರ್ತಾನೆ. ಅದನ್ನು ಶಿವ ನೋಡಿ ಇಲ್ಲಿ ಹತ್ತಿರದಲ್ಲಿ ಒಂದು ನರಸಿಂಹ ತೀರ್ಥ ಅಂತ ಒಂದು ನದಿ ಇದೆ. ಆ ನದಿಯ ಪಕ್ಕದಲ್ಲಿ ಬಂಡೆ ಒಳಗೆ ಜಲಾದಿವಾಸವಾಗಿರುವಂಥ ಈ ಒಂದು ಸ್ಥಾನವನ್ನು ಕಲ್ಪಿಸಿದ ಪುರಾಣ ಉಂಟು. ಹೊಟ್ಟೆಯ ಉರಿಶಮನಕ್ಕೋಸ್ಕರ ಚೆನ್ನಾಗಿರುವ ನೀರಿನಲ್ಲಿ ಕುಳಿತಿರುವ ಗಣಪತಿ. ಇದು ಈ ಕ್ಷೇತ್ರದ ಸ್ಥಳ ಪುರಾಣ, ಬಹಳ ವಿಶೇಷವಾಗಿರುವಂಥ ಕ್ಷೇತ್ರ. ಎಸ್, ನಮಸ್ಕಾರ ಗುರುಗಳೇ. ತುಂಬ ಒಳ್ಳೆ ರೀತಿಯಿಂದ ಹೇಳಿದ್ರಿ. ಈ ಸ್ನೇಹಿತರೆ, ಇಲ್ಲಿ ಪಾರ್ವತಿಯ ಒಂದು ಉದ್ಭವದ ಕಲ್ಲು ಕೂಡ ಇದೆ. ಅದಕ್ಕೆ ಮೊದಲು ಮಂಗಳಾರತಿಯನ್ನು ಮಾಡಲಾಗುತ್ತೆ. ನಾವು ಅಲ್ಲಿ ಮಂಗಳಾರತಿಯನ್ನು ನೋಡೋಣ ಬನ್ನಿ. ನೋಡಿ, ಇದು ಕೂಡ ಕಲ್ಲಿನಲ್ಲೇ ಆಗಿರುವಂಥದ್ದು. ನೋಡಿ, ಇದು ಯಾವುದು ಕೂಡ ಸ್ಥಾಪನೆ ಮಾಡಿದ್ದಲ್ಲ.
ಇದರ ನಂತರ ನಾವು ಒಳಗೆ ಗಣಪತಿಯನ್ನು ನೋಡಬೇಕು. ಎಂತ ತಗ್ಗಿದ್ರು ಬಗ್ಗಿ ನೋಡಿದರೂ ಕೂಡ ನಾವು ನೇರವಾಗಿ ಆ ದೇವರನ್ನು ದರ್ಶನ ಮಾಡಬೇಕೆ ಹೊರತು ಮೊಬೈಲಲ್ಲಿ ನಾವು ಸೆರೆ ಹಿಡಿಯೋ ಹಾಗಿಲ್ಲ. ಸೊ ಹಾಗಾಗಿ ನೀವು ಯಾವತ್ತೋ ಒಂದು ದಿನ ಈ ಕ್ಷೇತ್ರಕ್ಕೆ ಬಂದು ಈ ಪವಿತ್ರ ದೇವರನ್ನು ದರ್ಶನ ಮಾಡಿಕೊಂಡು ಹೋಗಿ ಅಂತ ನಾನು ಕೇಳ್ಕೊಳ್ತೇನೆ. ಹಾಗೆ ಇಲ್ಲಿನ ವಿಶೇಷತೆ ಅಂದರೆ ವಿಶೇಷತೆ ಆಯುರ್ ಕೊಡ ಸೇವಾ ಅಥವಾ 1000 ಕೊಡದ ನೀರಿನ ಅಭಿಷೇಕವನ್ನು ಮಾಡ್ತಾರಲ್ಲ, ಇದು ವಿದ್ಯೆ, ಬುದ್ಧಿ, ಸಂತಾನ, ವಿವಾಹ, ಉದ್ಯೋಗ, ಆಸ್ತಿ ಕಲಹ ಹೀಗೆ ಹರಕೆ ಹೊತ್ತಿದ್ದು ತಮ್ಮ ಇಷ್ಟಾರ್ಥ ಈಡೇರಿದ ನಂತರ ಈ ಸೇವೆಯನ್ನು ಸಲ್ಲಿಸುತ್ತಾರೆ. ಈ ಸೇವೆಯ ವಿಶೇಷತೆ ಬನ್ನಿ ನೋಡಿ. ಇದೇ ಬಾವಿಯ ನೀರಿನಿಂದ ದೇವರಿಗೆ ಅಭಿಷೇಕದ ಹರಕೆಯನ್ನು ಪೂರೈಸಲಾಗುತ್ತೆ. ಇದು ಬಹಳ ಪವಿತ್ರವಾದದ್ದು. ಅಂದರೆ ಇವರು ಸ್ನಾನ ಮಾಡಿ ಸ್ನಾನದ ಒದ್ದೆ ಬಟ್ಟೆಯಲ್ಲೇ ಮಡಿಯಲ್ಲಿಯೇ ಇಲ್ಲಿ ಒಬ್ಬರಿಗೊಬ್ಬರು ಕೈಯಿಂದ ಬಾವಿಯಿಂದ ನೀರನ್ನು ತೆಗೆದು ಇಲ್ಲಿ ಅಭಿಷೇಕವನ್ನು ಮಾಡಲಾಗುತ್ತೆ. ಹಾಗೆ ಮಾಡುವ ಕ್ರಮ, ಮೊದಲು ಗರ್ಭಗುಡಿಯ ತಾಮ್ರದ ನೀರನ್ನು ಮೊದಲು ಖಾಲಿ ಮಾಡಿ ನಂತರ ದೇವರಿಗೆ ತೈಲದ ಅಭ್ಯಂಜನ ಮಾಡಿಸಿ ರುದ್ರಾಭಿಷೇಕ ಮಾಡಿಸಿ ನಂತರ ಅಭಿಷೇಕದ ನೀರನ್ನು ಒಂದು ಹನಿ ಬಿಡದಂತೆ ಅಲ್ಲಿ ಬಟ್ಟೆಯಿಂದ ಒರೆಸಿ ತೆಗೆದು ಮೂಲ ದೇವರನ್ನು ಭಕ್ತರಿಗೆ ಮೂಲ ದೇವರ ದರ್ಶನವನ್ನು ಮಾಡಿಸಲಾಗುತ್ತೆ. ಆಮೇಲೆ ಆ 1000 ಕೊಡದ ನೀರನ್ನು ಬಾವಿಯಿಂದ ಅಭಿಷೇಕ ಮಾಡಲಾಗುತ್ತೆ. ಅಲ್ಲಿ ನೀರು 1000 ಕೊಡದ ನೀರನ್ನು ಗರ್ಭಗುಡಿಯ ಒಳಗೆ ಹಾಕಿದಾಗ ಅದು ಪೂರ್ತಿ ತುಂಬಿರುತ್ತೆ, ಅಂದರೆ ಕಂಠದವರೆಗೂ ಬಂದಿರ್ತದೆ. ಮುಂದಿನ ಆಯುರ್ ಸೇವೆ ತನಕ ಈ ನೀರು ಅಲ್ಲೇ ಇದ್ದಿರುತ್ತೆ ಸ್ನೇಹಿತರೆ. ಮುಂದಿನ ಸೇವೆಯ ಆಗುವಾಗ ಈ ನೀರನ್ನು ಪೂರ್ತಿ ಖಾಲಿ ಮಾಡಲಾಗುತ್ತೆ, ಪುನಃ ದೇವರ ದರ್ಶನಕ್ಕೆ ಇದು ಮಾಡಲಾಗುತ್ತೆ. ಹೀಗೆಲ್ಲ ಇದು ಒಂದು ಇಲ್ಲಿಯ 1000 ಕೊಡದ ಹರಕೆ ಕ್ಷೇತ್ರ ಅಂತ ಹೇಳಿದ್ನಲ್ಲ, ಇದು ಇಲ್ಲಿಯ ಪೌರಾಣಿಕ ಇತಿಹಾಸ ಹೇಳುವ ಒಂದು ಕಥೆ. ಹಾಗೆ ಇದು ವಾರಾಹಿ ನದಿಯ ಉಪನದಿಯಾದ ನರಸಿಂಹ ತೀರ್ಥದ ನೀರು ಇಲ್ಲಿಯ ಬಾವಿಗೆ ಬಂದು ಸೇರುತ್ತೆ ಅಂತ ಹೇಳ್ತಾರೆ. ಇದನ್ನೇ ಆಯುರ್ ಕೊಡ ಸೇವಾ ಅಂತ ಹೇಳಲಾಗುತ್ತೆ. ಸ್ನೇಹಿತರು ನೋಡಿದ್ರಲ್ಲ, ಇಷ್ಟೊಂದು ಪೌರಾಣಿಕವಾದ ಇತಿಹಾಸ ಇರುವ ಕ್ಷೇತ್ರಕ್ಕೆ ಮತ್ತೆ ಬರ್ತಿರಲ್ಲ. ಎಸ್ ಸ್ನೇಹಿತರೆ, ಈ ವಿಡಿಯೋದ ನಂತರ ಹೇಳೋದಿಷ್ಟೇ. ನೀವೇನಾದರೂ ಉಡುಪಿ ಮಾರ್ಗವಾಗಿ ಕುಂದಾಪುರಕ್ಕೆ ಹೋಗೋದಿದ್ದರೆ ದಯವಿಟ್ಟು ಮಾರ್ಗ ಮಧ್ಯದಲ್ಲಿ ಈ ಒಂದು ಸ್ಥಳಕ್ಕೆ ಭೇಟಿ ಕೊಡ್ತೀರಲ್ಲ, ಕೊಟ್ಟಿಲ್ಲ ಹೇಳಿದ್ರೆ ನೀವು ಏನೋ ತಪ್ಪಿಸ್ಕೊಂಡಾಗೆ, ಏನೋ ಮಿಸ್ ಮಾಡ್ಕೊಂಡಾಗೆ. ದಯವಿಟ್ಟು ಈ ಸ್ಥಳಕ್ಕೆ ಭೇಟಿ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ನಮಸ್ಕಾರ, ಧನ್ಯವಾದ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಷಯ ಹಾಗೂ ವಿಶೇಷ ಸ್ಥಳದೊಂದಿಗೆ ಬನ್ನಿ, ಅದನ್ನು ಒಂದು ಝಲಕ್ ನೋಡ್ಕೊಂಬಂದ್ಬಿಡೋಣ. ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ. ಹೇಗಿದೆ, ಎಲ್ಲಿದೆ ಅಂತ ಕುತೂಹಲ ತಾನೇ ನಿಮಗೆ? ಹಾಗಾದರೆ ಮುಂದಿನ ವಿಡಿಯೋ ತನಕ ನೀವು ಕಾಯಲೇಬೇಕು. ಕಾಯ್ತಿರಲ್ಲ? ಬಹಳ ಚೆನ್ನಾಗಿದೆ ಸ್ನೇಹಿತರೆ ಇದೊಂದು ಸ್ಥಳ. ನೀವು ಕಾಂತಾರ ಫಿಲ್ಮ್ ನೋಡಿದ್ದೀರಲ್ಲ, ಅದರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಥ್ಯಾಂಕ್ ಯು, ನಮಸ್ಕಾರ.